ಸದ್ಯ ಅಂತೂ ಇಂತೂ ರೈಡರ್ ಮಂಜಾಸ್ ಕಂಡುಬಿಟ್ರು. ಸೊ ಬೈಕ್ ರೈಡ್, ಅದು ಲಂಚ್ಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟು, ಈವ್ನಿಂಗ್ ಸ್ನ್ಯಾಕ್ಸು ಅದೆಲ್ಲ ಓಕೆ. ಬಟ್ ಮಧ್ಯಾಹ್ನ ಮಧ್ಯಾಹ್ನ ಮೀನು ತಿನ್ನಕ್ಕೆ 100 ಕಿಲೋಮೀಟರ್ ಆಚೆ ಹೋಗ್ತಾ ಇದ್ದೀವಿ. ಲೇ ಅದೇ ಹೆವಿ ಮೀಲು. Oh shit. Oh, crazy. ಹಲೋ, KPN ಫಿಶ್ ಫ್ರೈ. KPN ನೀನೇ ತೋರಿಸಿದ್ ನನಗೆ, ನನ್ನ ಕೇಳ್ತಿದ್ಯಾ ನೀನು? ಓಕೆ ಓಕೆ, ಎಲ್ಲಿದ್ಯಾ? ಹೋಗ್ತಾ ಇದೀವಿ, ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೆ. ಈ ಡರ್ಟಿ ಫೆಲೋಸ್. ಇನ್ನು 60 ಕಿಲೋಮೀಟರ್ ತೋರಿಸ್ತಾ. ನಿಂಗೆ 60ನಾ? ನನಗೆ 70 ತೋರಿಸ್ತದ. ಸರಿ, ಓಕೆ, ಸ್ಲೋ ಮಾಡಿ ಸ್ವಲ್ಪ, ಸೈಡಲ್ಲಿ ನಿಲ್ಸಿರು ಬ್ರೋ. ಏನ್ ಬ್ರೋ? ಸಾರಿ ಬ್ರೋ, ಫಿಶ್ ಇಸ್ ಇಂಪಾರ್ಟೆಂಟ್, ನೀನಲ್ಲ. ನಾನಲ್ವಾ? ನೀ ಇನ್ನ ನೋಡಿ ಗಾಯ್ಸ್, ಈ ತರನೇ ಜನರು, ಈ ತರನೇ ಮನುಷ್ಯಗ್ ಬೆಲೆನೇ ಇಲ್ಲ, ಸತ್ತೋಗಿರೋ ಫಿಶ್ ಬೆಲೆ ಇದೆ. ಸೊ ಹಾಯ್, ಹಲೋ, ನಮಸ್ಕಾರ. ಮತ್ತೊಂದು ಶಾರ್ಟ್ ರೈಡ್ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ಕೃಷ್ಣಗಿರಿ ಹತ್ರ ಇರೋ KPN ಫಿಶ್ ಫ್ರೈ ಹತ್ರ ಹೋಗ್ತಾ ಇದ್ದೀವಿ. ಓ ಡರ್ಟಿ ಫೆಲೋಸ್, ಇಲ್ಲಿ ಒಂದು ಟ್ರಾಫಿಕ್ಕು ಆಗಲ್ಲ ಗಾಯ್ಸ್. ಔಟ್ಸ್ಕರ್ಟ್ಸಿಗೆ ಬಂದ್ರೂ ಇನ್ನೂ ಟ್ರಾಫಿಕ್ ಇದೆ. ಸೊ ಜೊತೆ ಆಲ್ರೆಡಿ ನಾನು ಬ್ಲಾಗ್ ಮಾಡಿದ್ದೀನಿ ಇಲ್ಲಿ. ಈ ಪ್ಲೇಸಿಗೆ ಹೋಗಿ 1 ಇಯರ್ ಆಗೋಯ್ತು ಅಷ್ಟು ಬೇಗ. ಸೊ ಇವತ್ತು ನಮ್ಮ ರೈಡರ್ ಮಂಜಾಸ್ ಕೃಪೆಯಿಂದ ಆಲ್ರೆಡಿ ಕಂಡುಬಿಟ್ಟವ್ರೆ ರೈಡರ್ ಮಂಜಾಸು. ಬೈಕ್ ರೈಡ್, ಶಾರ್ಟ್ ಬೈಕ್ ರೈಡ್ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಲಂಚ್ಗೆ ಅಂತ ಹೋಗ್ತಾ ಇದ್ದೀವಿ KPN ಫಿಶ್ ಫ್ರೈಗೆ. ಅದಂತೂ ರೆಸ್ಪಾನ್ಸ್ ಸೂಪರಾಗಿ ಬಂದಿತ್ತು ನನ್ನ ಬ್ಲಾಗ್ಗೆ. ಸೊ ಎಷ್ಟೊಂದು ಜನ ಪಿಂಗ್ ಎಲ್ಲ ಮಾಡಿ ಕೇಳ್ತಾರೆ, ಎಲ್ಲಿದೆ ಮಗ, ಎಲ್ಲಿದೆ ಅಂದ್ಕೊಂಡು. ಆ್ಯಂಡ್ ಎಷ್ಟೊಂದು ಜನ ಕಮೆಂಟ್ ಮಾಡಿ ಹೇಳಿದ್ರು, ಹೋಗಿದ್ದೆ ಈ ಪ್ಲೇಸ್ಗೆ, ಸೂಪರ್ ಆಗಿತ್ತು ಟೇಸ್ಟು, ಈ ಥರನೇ ಎಕ್ಸ್ಪ್ಲೋರ್ ಮಾಡ್ಕೊಂಡಿರು ಅಂತ ಎಷ್ಟೊಂದು ಜನ ಹೇಳಿದ್ರು. ಸೊ ನಮ್ಮದು ಲೈಫ್ ಹೆಂಗಾಗೋಗಿದೆ ಅಂತ ಹೇಳಿದ್ರೆ, ಲಂಚ್ ಒಂದು ಕಡೆ, ಡಿನ್ನರ್ ಒಂದು ಕಡೆ, ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಒಂದು ಕಡೆ. ಓ ಹುಷಾರಣ. ಅಲ್ಲಿ ನಿಲನ್ ಮತ್ತು ಸಂತೋಷ್ನು ನನ್ನ ಬಿಟ್ಬಿಟ್ಟು ಮುಂದೆ ಹೋಗೋರೆ. ನಾನು ಆಬ್ವಿಯಸ್ಲಿ ಬರೋದು ಲೇಟ್ ಆಯಿತು. ಸೊ ಲೇಟ್ ಅಂದ್ಕೊಂಡು ಬೈದು ಆಲ್ರೆಡಿ ಮುಂದೆ ಹೋಗಿದ್ದಾರೆ. ನೋಡೋಣ ಕ್ಯಾಚಪ್ ಮಾಡೋಕ್ಕಾಗುತ್ತಾ ಇಲ್ಲ ಹೊಟ್ಟೋಗ್ತಾರ. ನನಗಿಂತ ಒಂದು 10 ಕಿಲೋಮೀಟರ್ಸ್ 10 ಮಿನಿಟ್ಸ್ ಮುಂದೆ ಇದ್ದಾರೆ ಅವರು. ಲೆಟ್ಸ್ ಗೋ KPN ಫಿಶ್ ಫ್ರೈ. ಮ್ಯೂಸಿಕಲ್ ರೋಡ್. ನಮ್ದು ಇಂಡಿಯನ್ ಮ್ಯೂಸಿಕಲ್ ರೋಡ್ ಇದು. ಇನ್ನೊಂದು ಬಂತು ಮ್ಯೂಸಿಕಲ್ ರೋಡ್. Fall in love. In 500 meters, turn right. ಒಲ್ಲಲ್ಲೇ ಮಿಸ್ ಆಯ್ತು ಗೈಸ್. ಫುಲ್ ಏರಿಯಾನೇ ಬಿರಿಯಾನಿ ವಾಸನೆ ಗೈಸ್ ಇಲ್ಲಿ. ಡ್ಯಾಮ್ ಕೃಷ್ಣಗಿರಿ ಡ್ಯಾಮ್. ಇಲ್ಲಿಂದಾನೆ ಫಿಶ್ ಎಲ್ಲ ಸ್ಟಾರ್ಟ. ಇನ್ನು ಎಷ್ಟು ದೂರ ಇದೆ? 5 ಕಿಲೋಮೀಟರ್ಸ್. ಓಕೆ, ಸಮಾಧಾನ. ಫಾರೆಸ್ಟ್ ಏರಿಯಾ ಅನ್ಸುತ್ತೆ ಅಲ್ಲಿ ಹೋಗ್ತಾ ಇರೋದು. ನೋಡೋಣ ಆಮೇಲೆ ಹೋಗೋದು. ಮಣ್ಣು ಈ ಥರ ಎಲ್ಲ ಸ್ಕಿದ್ದಾಗಿ ಬೀಳೋದು ಸೀನೇ ಇಲ್ಲ. ಆಲ್ರೆಡಿ ಒಂದ್ಸಲಿ ಅನುಭವಿಸ್ಬಿಟ್ಟಿದ್ದೀವಿ ಇದೆಲ್ಲ.
ಇಲ್ಲಿ ನೋಡಿ ಗೈಸ್, ಇಲ್ಲೆಲ್ಲ ಜಿಂಕೆಗಳು ಆ ಥರ ಎಲ್ಲ ಇದೆ ಇಲ್ಲಿ. ಇವಾಗ ಇದೆಯೋ ಇಲ್ವೋ? ಇನ್ನೂ ಇದೆ. ಸೂಪರ್. ಆಮೇಲೆ ಬರ್ಬೇಕಾದ್ರೆ ನೋಡೋಣ. ಏನು ರಾಶಿ ಜಿಂಕೆ ಇದೆಪ್ಪ ಇಲ್ಲಿ. KPN ಅಲ್ಲ. Your destination is on the right. ಸೊ ಇದು ನಿಲನ್ ಗಾಡಿ, ಇದು ಸಂತೋಷ್. ಆಲ್ರೆಡಿ ಬಂದವ್ರೆ. ಲೆಟ್ಸ್ ಗೋ. ಫಸ್ಟ್ ಇವನ್ನ ಮೀಟ್ ಆಗೋಣ, ಆಮೇಲೆ ನೋಡೋಣ. ಎಕ್ಸ್ಕ್ಯೂಸ್. ಹಾಸಮ್ ಚಚ್ಕೊಂಡು ಬಂದ. ಫುಲ್ ಚಚ್ಚ. ಸೊ ವಾಚ್ ಮೈ ಬ್ಲಾಗ್. Are you ready to eat pepper fish? ನಂಗೆ ಏನೇನು ಇದೆಯೋ ಎಲ್ಲ ಹಾಕ್ಬಿಡೋಣ ಅಂತ ಇದ್ದೀನಿ ಇವತ್ತಂತೂ. ಪಕ್ಕ ನಿಜ. ನಮ್ಮ ಬೆಂಚಲ್ಲಿ ಒಂದು 5-10 ಸತಿ ಬಂದಿದ್ದೀವಿ. ನಾನಂತೂ 5-10 ಸತಿ ಬಂದಿದ್ದೀನಿ. ಇಲ್ಲ, ನಾನು 2 ಸಲ ಬಂದಿದ್ದೀನಿ. 2 ಸತಿ ಹೆಂಗೆ? ಅನ್ನೋದು ಫ್ರೆಂಡ್ ಜೊತೆ ಹಂಗೆ ತಿರ್ಗಾ ಇಲ್ಲಿಗೆ ಬಂದ ಗೈಸ್ ರೆಕಮೆಂಡ್ ಮಾಡಿದ್ದೆ ನಾನು. ಸೊ ವೆಜ್ ಅವರೆಲ್ಲ ಕಣ್ಣು ಮುಚ್ಕೊಳ್ಳಿ, ನಾವು ನಾನ್ ವೆಜ್ ಬ್ಯಾಟಿಂಗ್ ಮಾಡ್ತಿದ್ದೀವಿ. ನಾನ್ ವೆಜ್ ಅಲ್ಲ, ಫಿಶ್. ನಾನ್ ವೆಜ್ ಬ್ರೋ. ಆಯಿತು, ಫಿಶ್ ಫ್ಯಾಮಿಲಿನ ಬ್ಯಾಟಿಂಗ್ ಮಾಡ್ತಾರೆ. ಒಳ್ಳೆ ಫಿಶ್ ಗೈಸ್. ಸೊ ಇಲ್ಲಿ ನೋಡ್ಬೋದು, ಎಲ್ಲರೂ ಜಾಸ್ತಿ ಜನ ಇಲ್ಲಿ ಬಂದು ಪಾರ್ಟಿ ಮಾಡಿಕೊಂಡು ಫಿಶ್ ತಿನ್ಕೊಂಡು ಆರಾಮಾಗಿ ಹೋಗೋಣ ಅಂತ ಬರ್ತಾರೆ. ಬಟ್ ನಾವು ಒಳ್ಳೆ ಹುಡುಗರು, ಬೈಕ್ ರೈಡ್ ಬಂದು ಫಿಶ್ ತಿನ್ಕೊಂಡು ಆರಾಮಾಗಿ ಹೋಗೋಣ ಅಂತ ಇದ್ದೀವಿ. ಸೊ ಪಾರ್ಟಿ ಗೀಟಿ ಎಲ್ಲ ಏನಿಲ್ಲ. ಸೊ ಒಳ್ಳೆ ಹುಡುಗರ ಮುಖ ನೋಡ್ಬೇಕಂದ್ರೆ ಇಲ್ಲಿ ನೋಡಿ ಒಂದು ಸ್ವಲ್ಪ ಅಂತ, including me. Cheers. ಸೊ ಇದು ಪೆಪ್ಪರ್ ಮಸಾಲ. ಟೇಸ್ಟ್ ಅಂತೂ absolutely stunning, mouth watering. ಸೊ ಇದು ಪೆಪ್ಪರ್. ಸೊ ಗೈಸ್, ಇದು ಪೆಪ್ಪರ್ ಮಸಾಲ. Absolutely stunningly, mouth wateringly and very tired, sweatingly awesome. ಮಸ್ತಾಗಿದೆ. ಕ್ರೇಜಿ ಗೈಸ್. ಬನ್ನಿ KPN ಫಿಶ್ ಫ್ರೈ ಟ್ರೈ ಮಾಡಿ ಆ್ಯಂಡ್ ತಿನ್ನಿ. ಓಕೆ. ಸೊ ಗೈಸ್, ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಸ್ಪೆಷಲ್ ಡಿಶ್ ಆ್ಯಕ್ಚುಲಿ ಮೀನೂಟ ಆ್ಯಂಡ್ ಬಿರಿಯಾನಿನ ಕುಷ್ಕ ಅಲ್ಲ, ಬಿರಿಯಾನಿ ಕುಷ್ಕ. ಕ್ರೇಜಿ ಟೇಸ್ಟ್ ಗೈಸ್. ನನಗೆ ನಾನ್ ವೆಜ್ ಪ್ರಿಯರೇ, ಬನ್ನಿ ಟ್ರೈ ಮಾಡಿ, ಯು ವಿಲ್ ಲೈಕ್ ಇಟ್. ಕೃಷ್ಣಗಿರಿಗೆ ಸುಮ್ಮನೆ ರೈಡ್ ಅಂತ ಬನ್ನಿ, ಇಲ್ಲ ಫ್ಯಾಮಿಲಿನ ಕರ್ಕೊಂಡು ಬನ್ನಿ, ಇಲ್ಲ ಫ್ರೆಂಡ್ಸ್ ಜೊತೆ ಕಾರ್ ಟ್ರಿಪ್ ಬನ್ನಿ. ಕ್ರೇಜಿ ಆಗಿದೆ ಪ್ಲೇಸ್ ಅಂತ. ಸೊ ಪ್ಲೇಸಿನ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಗೋ ಚೆಕ್ ಇಟ್ ಔಟ್. ಅವಳ ஐட்டம்ஸ் லேதானா? ஐட்டம்ஸ் வந்து காலி ஆயிடுச்சு சார். காலி ஆயிடுச்சா? இப்போ வந்திருக்கு மறுபடியும். மறுபடியும் இப்போ டிவி வந்திருக்குது. ஓகே. அண்ணா ஏன் கேன்சல் பண்ணிட்டீங்க? ಸೊ ಗೈಸ್, ಹೇಳ್ದಂಗೆ 1 ಇಯರ್ ಆದಮೇಲೆ ತಿರ್ಗಾ ಇಲ್ಲಿಗೆ ಬಂದಿರೋದು. ಓ ಸೂಪರ್ ಬ್ರೋ. ಸೇಮ್ ಟೇಸ್ಟ್ ಅಣ್ಣ. ನೀನು ಪಾರ್ಸಲ್ ತೊಗೊಳ್ಳಲ್ಲ ಅಲ್ವಾ? ಎಷ್ಟಾಯಿತು? 980. ಆಸಮ್. 3 ಜನಕ್ಕೆ ಒಳ್ಳೆ ಊಟ, ಬ್ಯಾಟಿಂಗ್. 5 ಫಿಶ್ ತಿಂದವನು ಗೈಸ್. ಮಸ್ತು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದ. ಜಲ್ಪರಿ. ನಮ್ಮ ಸಂತೋಷ್ ಪೇಮೆಂಟ್ ಮಾಡ್ತಿರೋದು. ಏಯ್ ಮಸ್ತು ಬ್ರೋ. ನೀನೇ 5, ಇಲ್ಲೊಂದು 6, 3. ಏಯ್ ಜಾಸ್ತಿ ಆಗುತ್ತೆ. ನಮ್ಮೂರು ರಸಿಚ್. ನಂದ್ರಿ ಅಣ್ಣ, ಬಾಯ್. ಸರಿಯೋ ಅಕ್ಕ, ಸ್ಪೆಲ್ಲಿಂಗ್ ಹೇಳಿ. ನಂದ್ರಿಗೆ ಅಂತ ಕೇಳಿ. ಶಿಟ್. ನೆಕ್ಸ್ಟ್ ಸ್ಪಾಟ್ ಡ್ಯಾಮ್. ಯಾಕಂದ್ರೆ ಹಿಂಗೆ ಮನೆಗೆ ಹೋದ್ರೆ ನಿದ್ದೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅಷ್ಟೆಲ್ಲ ತಿಂದಿದ್ದೀವಿ ನಾವು ಇವಾಗ ಸೇರ್ಕೊಂಡು. ಇಫ್ ಯು ಗೋ ಲೈಕ್ ದಿಸ್, ಗಾನ್.
ಸೊ ಅದಕ್ಕೆ ಸ್ವಲ್ಪ ಸೈಟ್ ಸೀಯಿಂಗ್ಸ್ ಮಾಡ್ಕೊಂಡು ಹೋಗೋಣ. ಸೊ ಗೈಸ್, ಇಟ್ಸ್ ಟೈಮ್ ಟು ಕನೆಕ್ಟ್. ಇಂಟರ್ಕಾಮ್ ಫೈನಲಿ ವರ್ಕ್ ಆಗ್ತಿದೆ ಇವತ್ತು. ಸೊ ಫೈನಲಿ ಸಿಗಾಕೊಂಡ್ರಿ, ಇವಾಗ ಕನೆಕ್ಟ್ ಆಗೋಣ ಇಂಟರ್ಕಾಮಲ್ಲಿ. ಸೊ ಇವಾಗ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಸೊ ನಿಲನ್ ಗಾಡಿ ಎಲ್ಲ ರಿವ್ಯೂ ಮಾಡಬೇಕಂತ ಏನೇನೋ ಇದೆ ಪ್ಲ್ಯಾನ್ಸು. ಕಂಟೆಂಟ್ ಬರ್ಕೊಟ್ಟು ನಿಲನ್. ಕಂಟೆಂಟ್ ಎಲ್ಲ ಏನಿಲ್ಲ, ಕ್ಯಾಶುಯಲ್. ಸೂಪರ್, ಲೆಟ್ಸ್ ಗೋ ನಿಯರ್ ದ ಡ್ಯಾಮ್. ಡ್ಯೂ ಡ್ಯಾಮ್ ಇಟ್, ಕಮಾನ್. ಹಾಂ, ಓನ್ಲಿ ಕಮ್ ಟು KPN. ಯಾಕೆ ಅಂದ್ರೆ ಫ್ರೈ ಮಸಾಲ ಇಸ್ ಅಲ್ಟಿಮೇಟ್. ಆ್ಯಂಡ್ ನಿಲನ್ ಅಲ್ಲಿ ಅವ್ರ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡೋನೆ, ಯಾವುದೇ ಕಸ್ಟಮರ್ ಬಂದ್ರು ಕಳಿಸ್ತೀನಿ ಇಲ್ಲಿ ಅಂತ. ಇಲ್ಲ ಇದೆಯಲ್ಲ ಪಾರ್ಕ್. ಪೇ ಮಾಡಿ ತಗೊಂತಾರೆ ನೋಡೋಣ. ಎಂಟ್ರಿ ಫೀ ಎಂಟ್ರಿ 45 45. ಅದೇ ಪರ್ ಬೈಕ್ ಎಷ್ಟು? 15? ಇಲ್ಲ, ಅಲ್ಲಿ ಖಾಲಿ ಇದೆ ಬಾಬ್ರು. ಏನೋ ಇಲ್ಲಿ ಸುತಾಳ್ ಟೂರ್ ಗೈಸ್. ನಾವು ಆಫ್ ರೋಡಿಂಗ್ ಹೊಡಿತಾ ಇದ್ದೇವೆ. ಆಸಮ್ ವ್ಯೂ ಇಸ್ ಕೂಲ್. ಇಲ್ಲ ನಿಲ್ಸು, ಒಂದು ಫೋಟೋ ಹಾಕೋಣ. ನಿಲ್ಸು. ಈ ಕಡೆ ರೈಟ್ ಹಾಕು ಬ್ರೋ, ರೈಟ್ ಹಾಕು, ರೈಟ್ ಸೈಡು ಡ್ಯಾಮ್ ಹತ್ರ. ಹಾಂ, ಹಿಂಗೆ ಸ್ಟ್ರೈಟ್ ನಿಲ್ಸು. ಆರ್ಡ್ ಒನ್ ಔಟ್ ನಿಲನ್. ಚೆನ್ನಾಗಿದೆ ಯಾರ ಇವನು ಖರಾಬ್ ಆಗಿದ್ದಾನೆ ಅಂತ. Oh my god, nice, beauty. ಡ್ಯಾಮ್ ಚೆನ್ನಾಗಿದೆ, ಚಿಕ್ಕದಾಗಿ ನೀರು ಬಿಟ್ಟವ್ರು ನೋಡು, ಆ ಸೈಡಿಂದ ಬರ್ತಾ ಇದೆ ಅಲ್ವಾ? ಬರೀ ಇದೆಯಾ ಇಂಥವೆಯಾ? ಕ್ರೇಜಿ ಆಸ್. ಸೊ ಗೈಸ್, ಇಲ್ಲಿ ಫೋಟೋ ತೆಗಿಯಕ್ಕೆ ಬಂದರೆ ಹುಷಾರು ಅಂತ ನಾನೆಲ್ಲೋ ಇಲ್ಲಿ ನೋಡ್ಬಿಟ್ಟು ಕನ್ಸರ್ನಿಂದ ಹೇಳ್ತವನು ಅನ್ಕೊಂಡೆ. ನೋಡಿದ್ರೆ ಫೋನ್ ಹುಷಾರು ಅಂತ. ಅವನು ಮನುಷ್ಯರಿಗೆ ಬೆಲೆನೇ ಇಲ್ಲ. ಎಲ್ಲಿ ನೋಡಿಲ್ಲ. ಆಸಮ್. ಈ ಫೋಟೋ ಬಂದ ಕಪಲ್ ಶಾಟ್. ಸೊ ಗೈಸ್, ಫೋಟೋಶೂಟು ಆ್ಯಂಡ್ ನಿಲನ್ ಗಾಡಿ ರಿವ್ಯೂ ಅದೆಲ್ಲ ಆಯಿತು. ಸೊ ಇವಾಗ ಇಲ್ಲೆಲ್ಲ ಮುಂದ್ಗಡೆ ಏನೋ ಪ್ಲೇಸ್ ಇದೆಯಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋ ಪಾರ್ಕಿಂಗ್ ಅಂತ ಹಾಕೊಂಡು ನಿನ್ನ ಮಜ್ಗೆಯಾ? ನಮ್ಮ ಸಂತೋಷ್ ನೋಡಿ ಗೈಸ್, ಬಂದಿದ ತಕ್ಷಣ ಮಜ್ಗೆ ಕೊಟ್ಟವನ. ಕೂಲ್ ಸಂತೋಷ್. ಡ್ಯಾಮ್ ನೋಡ್ಕೊಂಡು ಬರೋಣ ಬನ್ನಿ. ಏನಾದ್ರೂ ಒಂದು ಟ್ರೆಕ್ಕಿಂಗ್ ಇದ್ದೇ ಇರುತ್ತಲ್ಲ. ಇದೆ ಪಾಪ ಸಂತೋಷಕ್ಕೆ ರೇಗಿಸ್ಕೊಂಡ್ರೆ ಅದು ಸಂತೋಷ. ಅದು ಕೂತು ಆರಾಮಾಗಿ ಮಸ್ತ ಇದೆ. ಕತೆ ಪುರಾಣ ಓಡಿ ಬ್ರೋ ಇಲ್ಲಿ. ತುಂಬಾ ದೊಡ್ಡ ಬ್ಲಾಗ್ ನನಗೆ 14 ಮಿನಿಟ್ಸ್. ಅದ್ರಲ್ಲಿ ಸ್ವಲ್ಪ ಕಟ್ ಆಗುತ್ತೆ. ನೀನೇ ಜಾಸ್ತಿ ಮಾತಾಡಿದ್ಯಾ, ಅದಲ್ಲಿ ಕಟ್ ಮಾಡ್ಕೊಂಬಿಡು. ಅಲ್ಲೇನು ಬ್ರೋ ಮಿಡಲಲ್ಲಿ? ಏನು ಮಿಡಲಲ್ಲಿ? ಅಲ್ಲೇನೋ ಇದೆಯಲ್ಲ. ಅಲ್ಲಲ್ಲ, 3 ಹಿಲ್ ಥರ. ಹಾಂ, ಅದು ಚೆನ್ನಾಗಿದೆ. ನಾನು ಇಲ್ಲಿ ನೀರಲ್ಲಿ ಕೇಳಿದ್ದು. ಡ್ಯಾಮ್ ಅಲ್ಲೇ ಏನಾದರೂ ಕಂಟ್ರೋಲ್ ಮಾಡ್ಬೋದು. ಅಲ್ಲಿ 3 ಹಿಲ್ಲು ಅದದಿಂದ ಇವಾಗ ಹೋಗುವಂಥ ಸಮಯ ಬಂದಾಯಿತು.
ಮನೆಗೆ ಹೋಗುವಂಥ ಸಮಯ. ಮನೆಗೆ ಹೋಗುವಂಥ ಸಮಯ, ಟು ಬಿ ವೆರಿ ಸ್ಪೆಸಿಫಿಕ್. Yeah. ಸೊ ಹೋಗುವಂಥ ಸಮಯ ಬಂದಾಯಿತು. ಇಟ್ ವಾಸ್ ಬ್ಯಾಂಗ್ಳೂರ್ ಅಣ್ಣ, ಬ್ಯಾಂಗ್ಳೂರ್. JP ನಗರ. ಇಲ್ಲಿ ಪ್ಲಾನು ಇಲ್ಲ, ನೆಕ್ಸ್ಟ್ ಬ್ಯಾಂಗ್ಳೂರ್ ರಿಟರ್ನ್. ಯಾಕೆ ಒಂದ್ ದಿವಸನಾ ಸುಮ್ಮನೆ ಫಿಶ್ ತಿನ್ನಾಗಿ ಬಂದಿದ್ದು. ಇಲ್ಲಿ KPN KPN. ನೀವು ಅಲ್ಲೇನಾ ಯಾವಾಗಲೂ? ನಿಮ್ಮದು ಬೇರೆ ಅಡ್ಡ. ಎಲ್ಲಿ ಓನಾ? ನಾವೇ ಮಾಡಿಸ್ಕೊಳ್ಳೋದು. ಸೂಪರ್. ನೀವು ಫಿಶಿಂಗ್ ಹೋಗ್ತೀರಾ ಇಲ್ಲ? ಈಸಿ. ಅಲ್ಲೇನು ಇರೋದು ಅಲ್ಲಿ ಮಿಡಲಲ್ಲಿ? ಅಲ್ಲಿ ನೈಟ್ ಆದ್ರೆ ಮಲ್ಕೊಳ್ಳುತ್ತೆ. ಹೆವಿ ಇದು ಕೊಟ್ಟ ನೈಟ್ ಆದ್ರೆ ಫಿಶ್ ಹೋಗಿ ಮಲ್ಕೊಳ್ಳಿ. क्या बोला आपने बताओ. बोलो ಗೈಸ್, ಅವರು ಅಲ್ಲಿ ದರ್ಶನ್ ಅಲ್ಲೇನಿದೆ ಮಧ್ಯದಲ್ಲಿ ಅಂತ ಕೇಳಿದ್ರು, ಅದಕ್ಕೆ ಬ್ರೋ ಹೇಳಿ ತಿರ್ಗಾ. ಹೇಳಿ ಬ್ರೋ, ಹೇಳಿ ಇವಾಗ ಹೇಳಿ. ಸೊ ಏನಿಲ್ಲ ಗೈಸ್, ಕೇಳ್ದೆ ಅಲ್ಲಿ ಮಿಡಲ್ ಅಲ್ಲಿ ಅಲ್ಲೇನೋ ಕಾಣಿಸ್ತಿದೆ, ಏನದು ಅಂತ ಕೇಳ್ದೆ. ಸೊ ಏನಿಲ್ಲ, ರಾತ್ರಿ ಹೋದ್ರೆ ಫಿಶ್ ಹೋಗಿ ಮಲ್ಕೊಳ್ಳುತ್ತೆ ಅಲ್ಲಿ. ಕ್ರೇಜಿ. ಏಯ್ ಇರು ಬ್ರೋ ನಿಲನ್, ಒಂದು ಮಿನಿಟ್. ಒಂದು ಸ್ಪೆಕ್ಸ್ ಬಾಕ್ಸ್ ಎಲ್ಲಿಕ್ತ ಅಂತ ನೋಡ್ತಾನೆ. ಏನಾದ್ರೂ ಒಂದು ಬಿಡ್ತಾನೆ ಇರ್ತೀಯ, ಏನಾದ್ರೂ ಒಂದು ಮಾಡ್ತಾನೆ ಇರ್ತೀಯ. ಹಾಂ, ಏನಾರ ಮಾಡ್ತಿದ್ಯಾ? ನಿಮ್ದು ಲೈಫ್ ಏನಾರ ಮಾಡ್ತಿದ್ಯಾ? ನನ್ನ ಜೀವನ ಎಲ್ಲ ಕಡೆ ಬ್ರೋ. ಶಿಟ್, ಜೀವನ ಎಲ್ಲ ಕಡೆ ನೋಡಿ. ನನ್ನ ಲೈಫ್ ಎಲ್ಲ ಕಡೆ ಇದೆ, ನನ್ನಲ್ಲಿಲ್ಲ. ಈ ಭೂಮಿಲಿದೆ, ಈ ಬಾನಲ್ಲಿದೆ, ಈ ಜಗತ್ತಲ್ಲಿದೆ, ಸಂತೋಷ ಹತ್ರ ಇದೆ. ಯಾ ಕ್ಲಿಯರ್. ವಾ, ಏನು ಮಸ್ತಾಗಿದೆ ನೋಡು ಬ್ರೋ ಸ್ಕೈ. ನನಗೆ ಒಂದು ಸೆಕೆಂಡ್ ಕೂತ್ಕೊಳ್ಳೋಕ್ಕಾಗಲ್ಲ, ಈ ತಲೆ ಎಲ್ಲ ಕೆಟ್ಟೋಗುತ್ತೆ. ರೈಡ್ ಹೋಗೋಣ ಅಂತ. ಅವಾಗೇನು ಮಾಡ್ತೀನಿ ಗೊತ್ತಾ, ಬೈಕ್ ಎತ್ಕೋತೀನಿ, ಅದುವೇ ಹುಡುಗಿ ಹುಡ್ಕೊಡು. ಸೊ ಗೈಸ್, ನಿಲನ್ನು ನೈಸ್ ರೋಡ್ ತೊಗೊಂಡು ಮನೆಗೆ ಹೋಗ್ತಿದ್ದಾನೆ. ಆ್ಯಂಡ್ ನಾನು ಸಂತೋಷು ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾನು JP ನಗರ್ಗೆ ಹೋಗ್ತಾ ಇದ್ದೀನಿ. ಸೊ ಸಂತೋಷ್ ಅವ್ರ ಮನೆಗೆ ಹೋಗ್ತಾನೆ. ಸೊ ಎಸ್, ಡೇ ವಾಸ್ ಆಸಮ್. ಒಂಥರ ವರ್ಕ್ ಅದು ಇದು ಬೇರೆ, ಅದು ಟೆನ್ಷನ್ ಅಲ್ಲ, ಬಟ್ ಏನೋ ಒಂಥರ ಏನು ಮಾಡ್ತಿಲ್ಲ ಅಂತ ಫುಲ್ಲು ತಲೆ ಕೆಟ್ಟೋಗಿತ್ತು. ಸೊ ಎಸ್, ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಯಿತು. ಸೊ ಇಲ್ಲಿಗೆ ನಾನು ಬ್ಲಾಗ್ನ ಮುಗಿಸ್ತೀನಿ. ಸೊ ಈ ಬ್ಲಾಗ್ ಅಗೇನ್ ನಾವು KPN ಫಿಶ್ ಫ್ರೈ ಕೃಷ್ಣಗಿರಿಗೆ ಹೋಗಿದ್ದು ಹೆಂಗಿತ್ತು ಅಂದ್ಬಿಟ್ಟು ಕಮೆಂಟ್ ಹಾಕಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್. ಆ್ಯಂಡ್ ಯು ನೋ ವಾಟ್ ಟು ಡೂ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಂತೋಷ್ ಇರು ಬ್ರೋ, ಬಂದೆ.